ಮಕ್ಕಳೇ ಪಕ್ಕದ ಕೇರಳದಲ್ಲಿ ನಟಿಯರು ಪ್ರಮುಖವಾಗಿ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಅನೇಕ ನಟರ ವಿರುದ್ಧ ನಿರ್ದೇಶಕರ ವಿರುದ್ಧ ಆರೋಪವನ್ನು ಮಾಡಿದ್ರು. ಅದನ್ನು ಅಲ್ಲಿನ ಸರ್ಕಾರ ಕೂಡ ತನಿಖೆಯನ್ನು ಮಾಡಿತ್ತು. ಈಗ ಅಂಥದ್ದೇ ಮಾದರಿಯ ಘಟನೆ ಕರ್ನಾಟಕದಲ್ಲೂ ಕೂಡ ಆಗ್ತಾ ಇದೆ. ಪ್ರಮುಖವಾಗಿ 153 ನಟ ನಟಿಯರು, ಕಿಚ್ಚ ಸುದೀಪ್ ಸೇರಿದಂತೆ 153 ನಟ ನಟಿಯರು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದು ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ಅಂಗಳದಲ್ಲಿ ಮತ್ತೆ ಮೀಟು ಸದ್ದು ಕೇಳಿ ಬರ್ತಿದೆ. ಸ್ಯಾಂಡಲ್ವುಡ್ನಲ್ಲಿ ಲೈಂಗಿಕ ದೌರ್ಜನ್ಯ ತನಿಖೆಗೆ ಹೊಸ ಅಭಿಯಾನಕ್ಕೆ ಮತ್ತೊಂದು ಹೆಜ್ಜೆ ಇಡಲಾಗಿದೆ. ಇದೀಗ ಕೇರಳ ಮಾದರಿಯಲ್ಲೇ ತನಿಖೆಗೆ ಫೈರ್ ಸಂಘಟನೆ ಆಗ್ರಹ ಮಾಡಿದೆ. ರಾಜ್ಯ ಸರ್ಕಾರಕ್ಕೆ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಸಂಘಟನೆ ಆಗ್ರಹ ಮಾಡಿದೆ. 153 ವ್ಯಕ್ತಿಗಳಿಂದ ಸಹಿ ಸಮೇತ ಸಿಎಂ ಸಿದ್ದರಾಮಯ್ಯಗೆ ತಾರೆಯರು ಮನವಿ ಮಾಡಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಲೈಂಗಿಕ ದೌರ್ಜನ್ಯ ತನಿಖೆಗೆ ಆಗ್ರಹ. ಸಿಎಂಗೆ ಸಲ್ಲಿಸಿದ ಮನವಿ ಪತ್ರಕ್ಕೆ 153 ವ್ಯಕ್ತಿಗಳಿಂದ ಸಹಿ. ಮಲಯಾಳಂ ಚಿತ್ರರಂಗದಲ್ಲಿ ಬಿರುಗಾಳಿ ಎಬ್ಬಿಸಿರುವಂತಹ ಮೀಟು ಕ್ಯಾಂಪೇನ್ ಈಗ ಸ್ಯಾಂಡಲ್ವುಡ್ನಲ್ಲೂ ಕೂಡ ಸದ್ದು ಮಾಡ್ತಿದೆ. ಕೇರಳ ಮಾದರಿ ತನಿಖೆಗೆ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಎಂಬ ಸಂಘಟನೆ ಆಗ್ರಹಿಸಿದೆ. ಸಿಎಂಗೆ ಸಲ್ಲಿಸಿದ ಮನವಿ ಪತ್ರಕ್ಕೆ 153 ವ್ಯಕ್ತಿಗಳ ಸಹಿ ಇರುವ ಮನವಿ ಪತ್ರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೀಡಿ ಆಗ್ರಹಿಸಿದೆ. ಹಾಗಾದ್ರೆ ಯಾವ್ಯಾವ ತಾರೆಯರು ಮನವಿ ಸಲ್ಲಿಸಿದ್ದಾರೆ ಅನ್ನೋದು ನೋಡೋದಾದ್ರೆ, ಕವಿತಾ ಲಂಕೇಶ್, ನಟ ಸುದೀಪ್, ಚೇತನ್, ಕಿಶೋರ್, ನಟಿ ರಮ್ಯಾ, ಐಂದ್ರಿತರೆ, ಶ್ರುತಿ ಹರಿಹರನ್, ಪೂಜಾ ಗಾಂಧಿ, ಆಶಿಕಾ ರಂಗನಾಥ್, ಶಾನ್ವಿ ಸಹಿಯುಳ್ಳಂತ ಪತ್ರವನ್ನ ಸಿಎಂಗೆ ನೀಡಲಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಮಹಿಳೆಯರಿಗೆ ಆಗುವಂತ ಲೈಂಗಿಕ ಕಿರುಕುಳ ಸಮಸ್ಯೆಗಳನ್ನ ಅಧ್ಯಯನ ಮಾಡಿ ವರದಿ ಮಾಡಲು ಮನವಿ ಮಾಡಲಾಗಿದೆ. ಚಿತ್ರರಂಗದಲ್ಲಿ ಲೈಂಗಿಕ ಕಿರುಕುಳ ಭೀಕರವಾಗಿದ್ದು ಒಂದು ಸಮಿತಿ ಅಗತ್ಯವಿದೆ ಎಂದು ನಟ ಚೇತನ್ ಅಭಿಪ್ರಾಯಪಟ್ಟಿದ್ದಾರೆ. ಪುರುಷ ಪ್ರಧಾನ ಮನಸ್ಥಿತಿ ಬದಲಾಗಬೇಕು, ಲಿಂಗ ಸಮಾನತೆ ಬಯಸುವ ಸರ್ಕಾರ ಇದರ ಮೇಲೆ ಕ್ರಮ ತಗೋಬೇಕು ಅಂತ ಆಗ್ರಹಿಸಿದ್ದಾರೆ. ಯಾರಾದರೂ ಲೈಂಗಿಕ ದೌರ್ಜನ್ಯ ಇಡೀ ರಾಜ್ಯದಲ್ಲಿ ದೇಶದ ಲೈಂಗಿಕ ದೌರ್ಜನ್ಯ ವಿರುದ್ಧ ಯಾರಾದರೂ ಗಟ್ಟಿ ಧ್ವನಿ ಇರಬೇಕು ಅಂದರೆ ಅದು ಮುಖ್ಯವಾಗಿ ನಮ್ಮ ಸಿನಿಮಾ ರಂಗಗಳಿಂದ ಬರಬೇಕು. ಯಾಕಂದರೆ ಸಿನಿಮಾ ರಂಗದಲ್ಲಿ ಇದು ಭಾಳ, ನಾನು ಹೇಳೋದನ್ನೆಲ್ಲ ಭಾಳ ಭೀಕರವಾಗಿದೆ. ಆ್ಯಂಡ್ ಅದು ಇವಾಗ ಎಲ್ಲ ಕಡೆ ಆಗ್ತಾಯಿದೆ. ನೀವು ಹೇಳಿದರೆ ತೆಲುಗುನಲ್ಲಿ, ತಮಿಳಿನಲ್ಲಿ ಆಚೆ ಬರ್ತಾ ಇದ್ದಾರೆ. ಕನ್ನಡದಲ್ಲಿ ನಾವೆಲ್ಲ ಗಟ್ಟಿಯಾಗಿ ನಿಂತು 153 ಜನ ಒಂದು ಇದೆಲ್ಲ ಆಗಬೇಕು ಅಂತ ಒತ್ತಡ ಹಾಕ್ತಾ ಇದ್ದೀವಿ. ಕನ್ನಡ ಚಿತ್ರರಂಗದಲ್ಲೂ ಆರಂಭವಾಗಿರುವ ಮೀಟು ಸದ್ದಿನ ಬಗ್ಗೆ TV9ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ NM ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮಹಿಳೆಯರ ವಿರುದ್ಧ ದೌರ್ಜನ್ಯ ಎಸಗುವವರ ವಿರುದ್ಧ ಕಠಿಣ ಕ್ರಮ ಜಾರಿಯಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ಒಟ್ಟಾರೆಯಾಗಿ ಮಲಯಾಳಂ ಚಿತ್ರರಂಗದಲ್ಲಿ ಬಿರುಗಾಳಿ ಎಬ್ಬಿಸಿರುವ ಮೀಟು ಕ್ಯಾಂಪೇನ್ ಈಗ ಸ್ಯಾಂಡಲ್ವುಡ್ನಲ್ಲೂ ಸದ್ದು ಮಾಡ್ತಿದೆ. ಸಿಎಂಗೆ ಸಲ್ಲಿಸಿದ ಮನವಿ ಪತ್ರಕ್ಕೆ 153 ವ್ಯಕ್ತಿಗಳು ಸಹಿ ಮಾಡಿದ್ದಾರೆ. ಲೈಂಗಿಕ ದೌರ್ಜನ್ಯ ತನಿಖೆಗೆ ಮನವಿ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್ TV9.